ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ನಾನು ಕಿಚನ್ನಿಗೆ ಅಂಥೇಳಿ ಯಾವ್ಯಾವ ಐಟಮ್ ಮೀಶೋಯಿಂದ ತರಿಸಿಕೊಂಡಿದ್ದೆ ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಾನು ಒಮ್ಮಕ್ಕಳೇ ತರಿಸಿಲ್ರಿ ಇವೆಲ್ಲ ಐಟಮ್ನು, ಅವಾಗ ನನಗೆ ನೆಸೆಸಿಟಿ ಅನ್ನಿಸ್ದಾಗ ತರಿಸೀನಿ. ಬರ್ರಿ ಅದರದ್ದು ಒಂದೊಂದು ಡೀಟೇಲ್ಸು ತಿಳ್ಕೊಳ್ಳೋಣ. ಇದು ಫಸ್ಟ್ ಒನ್ನು ಕಿಚನ್ ಒಳಗೆ ಸ್ಮಾಲ್ ಡಬ್ಬಿ ಅಥವಾ ಆಯಿಲ್ ಕ್ಯಾನ್ ಅಥವಾ ಉಪ್ಪಿನ ಡಬ್ಬಿ ಇಟ್ಕೊಳಕ್ಕೆ ಹೇಳಿ ಒಂದು ರ್ಯಾಕ್ ತರಿಸೀನಿ ರೀ. ಇದು ಸ್ಟೀಲಿನ ಬಂದೈತಿ. ನಿಮ್ಗೆ ಇಲ್ಲಿ 2 ಕಂಪಾರ್ಟ್ಮೆಂಟ್ ಬರ್ತಾವೆ. ಮೇಲೇನೂ ಸ್ಟೋರ್ ಮಾಡ್ಕೋಬೋದು, ಕೆಳಗೂ ಸ್ಟೋರ್ ಮಾಡ್ಕೋಬೋದು. ಮೇಲೆ ಸ್ವಲ್ಪ ನಿಮ್ಗೆ ಲೆಂತ್ ಸಣ್ಣದಿರ್ತೈತಿ, ಅಂದರೆ ಸಣ್ಣ ಡಬ್ಬಿಗಳನ್ನ ಇಟ್ಕೋಬೋದು. ಮೇಲೆ ಕೆಳಗೆ ಏನೈತಲ್ಲ ಲೆಂತ್ ನಿಮ್ಗೆ ಸ್ವಲ್ಪ ಉದ್ದ ಇರ್ತೈತಿ, ಅಲ್ಲೇ ಸ್ವಲ್ಪ ಉದ್ದನು ಏನಿರ್ತಾವಲ್ಲ ಡಬ್ಬಿ, ಆ ಡಬ್ಬಿನ ಅಲ್ಲೇ ಸ್ಟೋರ್ ಮಾಡ್ಕೋಬೋದು. ಕ್ವಾಲಿಟಿ ಅಂತೂ ಬೆಸ್ಟ್ ಐತ್ರಿ. ನಾನು ಇದನ್ನು ಯೂಸ್ ಮಾಡೀನಿ, ಆಲ್ರೆಡಿ ಯೂಸ್ ಮಾಡಿ ನಾನು ನಿಮಗೆ ರಿವ್ಯೂ ಕೊಡತ್ತಿರೋದು. ಕ್ವಾಲಿಟಿ ಚೆನ್ನಾಗೈತಿ. ನೆಕ್ಸ್ಟ್ ಸೆಕೆಂಡ್ ಬಂದು ಆಯಿಲ್ ಡಿಸ್ಪೆನ್ಸರ್ ಬಾಟಲ್ ತೊಗೊಂಡಿನಿ ರೀ. ಇದು ಗ್ಲಾಸ್ ಇದು ಬರುತ್ತೆ ನಮ್ಗೆ. ಟೋಟಲ್ ಇದರೊಳಗೆ 2 ಆಯಿಲ್ ಹಾಕಕ್ಕಂಥೇಳಿ 2 ಗ್ಲಾಸ್ ಜಾರ್ ಬರ್ತಾವೆ. ಹಂಗೆ ಮತ್ತು ಅದ್ರ ಜೊತೆಗಿನ 4 ಈ ಥರ ಸಣ್ಣವು ಗ್ಲಾಸ್ ಜಾರ್ಸ್ ಬರ್ತಾವೆ ರೀ. ಅಂದ್ರೆ ನೀವು ಮೆಣಸಿನ ಪುಡಿ, ಜೀರಿಗೆ ಪುಡಿ ಈ ಥರ ಏನಾದರೂ ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಇದು ಮೆಜರಿಂಗ್ ಕಪ್ ಅಂತ ಹೇಳಿ ನಾವು ಕೇಕ್ ಅದು ಏನಾರು ಮಾಡಿದಾಗ ಬಳಸ್ಕೋಬೋದು. ಮೆಜರಿಂಗಿಗೆ ನಮ್ಗೆ ಅಳತೆ ಗೊತ್ತಾಗಲಿಲ್ಲ ಅಂದ್ರೆ ಅಂಥೇಳಿ. ಬೇರೆ ಕೇಕ್ ಅಂತ ಅಷ್ಟೇ ಅಲ್ಲ, ನಾವು ಹೊಸ ರೆಸಿಪಿ ಯಾವಾರ ಯೂಟ್ಯೂಬ್ ನೋಡಿ ಟ್ರೈ ಮಾಡ್ತಿರ್ತೀವಲ್ಲ ರೀ, ಅದ್ರಾಗ ಅಳತೆ ಹೇಳ್ತಿರ್ತಾರೆ ಆಲ್ಮೋಸ್ಟ್. ನಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಸೊ ಇದರಲ್ಲಿ ಆರಾಮಾಗಿ. ನೆಕ್ಸ್ಟ್ ಬಂದು ಇದು ಬಾಟ್ಲ್ ಕ್ಲೀನ್ ಮಾಡೋಕ್ಕಂತ ಹೇಳಿ ಬ್ರಷ್ ತರಿಸ್ಕೊಂಡಿದ್ದೆ ರೀ. ಇದು ಆಲ್ ಇನ್ ಒನ್ ಬರ್ತೈತಿ. ಬಾಟ್ಲ್ ಉದ್ದಿದ್ರೂ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಂಗೆ ನೋಡ್ರಿ ಇಲ್ಲಿ ರಫ್ ಬ್ರಷೂ ಇರ್ತೈತಿ, ರಫೂ ಇರುತ್ತೆ, ಈಸಿಯಾಗಿ ಕ್ಲೀನ್ ಆಗುತ್ತೆ. ಹಂಗೆ ಬಾಟ್ಲ್ದು ಎಡ್ಜ್ ಏನಿರುತ್ತಲ್ಲ ಅದನ್ನು ಕೂಡ ಈ ಥರ ಕ್ಲೀನ್ ಮಾಡ್ಕೋಬೋದು. ಸಣ್ಣದು ಇತ್ತಂದ್ರೆ ಅದ್ರ ಹಿಂದ್ಗಡೆ ಒಂದು ಬ್ರಷ್ ಬಂದಿರ್ತೈತಿ. ಇದು ಚಲೋ ಐತ್ರಿ, ಕ್ವಾಲಿಟಿನೂ ಬೆಸ್ಟ್ ಐತಿ. ನೆಕ್ಸ್ಟ್ ಬಂದು ಇದು ಕಿಚನ್ ಐಟಮು ಏನಂದ್ರೆ, ನಾವು ಈಗ ಬದ್ನಿಕಾಯಿ ಉತ್ತರ ಕರ್ನಾಟಕದವ್ರು ಬದ್ನಿಕಾಯಿ ಚಟ್ನಿ ಮಾಡೋದು ಜಾಸ್ತಿ ಅಲ್ರಿ. ಸೊ ಅದನ್ನು ಸುಟ್ಕೋಬೇಕಂದ್ರೆ ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟರೆ ಚಲೋ ಆಗಲ್ಲ ಅಂಥೇಳಿ, ಸೊ ಅದನ್ನು ಸುಟ್ಕೊಳ್ಳೋಕ್ಕಾಗಿರ್ಬೋದು. ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ ನಾವೇನಾದರೂ ಅಥವಾ ಚಪಾತಿ ಸುಟ್ಕೊತೀವಿ, ಗ್ಯಾಸ್ ಮೇಲೆ ಡೈರೆಕ್ಟ್ ಬೇಯಿಸೋಕ್ಕಾಗಲ್ಲ. ಸೊ ಇದರಿಂದ ಯೂಸ್ ಮಾಡ್ಕೊಂಡು ನಾವು ಬೇಯಿಸ್ಬೋದು. ಹಂಗೆ ಅದ್ರ ಜೊತೆಗೆ ಒಂದು ಚುಚ್ಚುಗಂತೀವಿ ನಾವು ಇದಕ್ಕೆ. ಸೊ ನೀವು ಹಪ್ಪಳ ಗಿಪ್ಪಳ ಏನಾದರೂ ಕರಿ ಮುಂದೆ ಇದು ಯೂಸ್ ಆಗ್ತೈತಿ. ಹಂಗೆ ಇದ್ರ ಜೊತೆಗೆ ಒಂದು ಸ್ಪ್ಯಾಚುಲನ್ನು ಬಂದೈತಿ, ಅದನ್ನು ಬಳಸಿ ನಾನು ಆಲ್ರೆಡಿ. ನೆಕ್ಸ್ಟ್ ಐಟಮ್ ಬಂದು ಚಾಕು ರೀ. ನೆಕ್ಸ್ಟ್ ತರಿಸ್ಕೊಂಡಿದ್ದೆ ನಾನು. ಇದು ಅಗದಿ ಚಲೋ ಅದಾವೆ ಕ್ವಾಲಿಟಿನೂ. 4 ಥರ ನಿಮಗೆ ಚಾಕು ಬರ್ತಾವೆ ಮತ್ತು ಅದ್ರ ಜೊತೆ ಒಂದು ಸೀಸರ್ನೂ ಬರ್ತೈತಿ. ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಚಲೋ ಐತಿ. ನೀವು ಒಂದ್ಸಲ ತರಿಸ್ಕೊಂಡು ಯೂಸ್ ಮಾಡಿ ನೋಡಿರಿ. ಹಂಗೆ ನಾನು ಚಾಪಿಂಗ್ ಬೋರ್ಡ್ ಕಟ್ಗಿದು ಇತ್ತು ಮೊದಲ ನನ್ನ ಕಡೆ. ಬಟ್ ಅದು ಕಟ್ಗಿದು ಚಲೋ ಅಲ್ಲ ಅಂಥೇಳಿ ಅಷ್ಟೇನು ಚಲೋ ಬರಲಿಲ್ಲ, ಅದೆಲ್ಲ ವುಡ್. ಹಾಗಾಗಿ ಇದೊಂದು ಸ್ಟೀಲಿಂಗ್ ಚಾಪಿಂಗ್ ಬೋರ್ಡ್ನ ತರಿಸ್ಕೊಂಡಿನಿ. ನೆಕ್ಸ್ಟ್ ಇಲ್ಲೇ ನಾನು ಸಂಡ್ಗೆ ಒತ್ತಕ್ಕಂತ ಹೇಳಿ, ಈಗಂತರೂ ಮೊದಲೆಲ್ಲ ಕಟ್ಗೆ ಇರ್ತಿದ್ವು, ಕಷ್ಟ ಆಗ್ತಿತ್ತು ಅದರಲ್ಲೇ ಇದನ್ನು ಮಾಡೋಕೆ. ಬಟ್ ಇದ್ರಲ್ಲೇನ ನಾವು ಅತಿ ಈಸಿ ಹಂಗೆ ನಾವು ಬಳಸ್ಕೋಬೋದು. ಮ್ಯಾಲೊಂದು ಲಿಡ್ ಕೊಟ್ಟಾರ, ಸೊ ಅದನ್ನು ತಿರುಗಿಸಿ ಓಪನ್ ಮಾಡಿದ್ರೆ ಓಪನ್ ಆಗ್ತೈತಿ. ಹಂಗೆ ಅಲ್ಲೊಂದು ಸಣ್ಣದೊಂದು ಬಟನ್ ಕೊಟ್ಟಾರಲ್ರಿ, ಅದನ್ನು ಪ್ರೆಸ್ ಮಾಡಿದ್ರೆ ಅಂತಂದ್ರೆ ಓಪನ್ ಆಗ್ತೈತಿ. ಓಪನ್ ಮಾಡಿ ಅದರೊಳಗೆ ಹಿಟ್ಟು ತುಂಬಿಸಿ ನಾವು ಆರಾಮಾಗಿ ಚಕ್ಲಿ ಅಥವಾ ಘಾಟೆ ಡಾನಿ ಏನಾದರೂ ಮಾಡ್ಕೋಬೋದು. ಮತ್ತು ಇವು ಇದ್ರೊಳಗಂದ್ರೆ ರೀ ಅವ್ರು ಕೊಟ್ಟಿರೋ ಏನವು ಶೇಪ್ಸ್ ಅದಾವಲ್ಲ, ಅವು ಶೇಪು ಭಾಳ ಟೈಪ್ಸ್ ಅದಾವೆ ರೀ. ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. 3 ಲೈನ್ ಬರೋದು, ಆಮೇಲೆ ಸ್ಕ್ವೇರ್ ಬರೋದು, ಸಣ್ಣ ಘಾಟಿಗತೆ ಬರೋದು, ಆ ಥರ ಎಲ್ಲ ನಿಮ್ಗೆ ಶೇಪ್ಸ್ ಭಾಳ ಅದಾವೆ. ಕ್ವಾಲಿಟಿ ಮಾತ್ರ ಇದು ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಮತ್ತು ಇವೆಲ್ಲನೂ ಶೇಪ್ಸ್ ಅವು ಅದಾವಲ್ಲ ಕ್ಯಾಪ್, ಅವ್ನು ಹಾಕಿಡಕ್ಕಂತ ಹೇಳಿ ಮತ್ತೊಂದು ಸಪ್ರೇಟ್ ಡಬ್ಬಿನ ಕೊಟ್ಟಾರ. ಇದಂತೂ ನಂಗೆ ಭಾಳ ಇಷ್ಟ ಆಯ್ತು ಪ್ರಾಡಕ್ಟ್. ನೀವು ಒಂದ್ಸಲ ತರಿಸ್ಕೊಂಡು ಟ್ರೈ ಮಾಡಿ ನೋಡಿರಿ ಮನ್ಯಾಗ ಹೆಂಗೆ ಬರ್ತೈತಿ ಇದರಲ್ಲೇ ಚಕ್ಲಿ ಅದೆಲ್ಲ ಅಂಥೇಳಿ. ಮತ್ತು ಇದಾದಮೇಲೆ ನಾನು ನೈಫ್ಸ್ ಎಲ್ಲ ತೊಗೊಂಡಿದ್ನೆಲ್ಲ ಹೆಚ್ಚಿ ಪದೇ ಮಂಡಾಗ್ತಿರ್ತಾವೆ ಅಂಥೇಳಿ ಅದನ್ನೊಂದು ಶಾರ್ಪ್ ಮಾಡೋಕ್ಕಂತ ಹೇಳಿ ಚಾಕುದು ಶಾರ್ಪ್ನರ್ ತೊಗೊಂಡಿನಿ ರೀ. ಇದು ಮೀಶೋ ಒಳಗೆ ತೊಗೊಂಡಿದ್ದು. ಕ್ವಾಲಿಟಿ ಅಂತೂ ಅಗದಿ ಬೆಸ್ಟ್ ಐತ್ರಿ. ನೋಡ್ತಿರ್ಬೋದು ನೀವು, ಹ್ಯಾಂಡಲ್ ಅದೆಲ್ಲ ಎಷ್ಟು ಸೆಕ್ಯೂರ್ ಐತಿ. ಮತ್ತು 3 ಟೈಪ್ಸ್ ಬ್ಲೇಡ್ ಇರ್ತಾವಿಲ್ಲ ನಿಮಗೆ. ಒಂದು ನಾರ್ಮಲಾಗಿ ಶಾರ್ಪ್ ಮಾಡೋದು, ಇನ್ನೊಂದು ಸ್ವಲ್ಪ ಮೀಡಿಯಮ್, ಮತ್ತು ಇನ್ನೊಂದು ಜಾಸ್ತಿ ಶಾರ್ಪ್ ಮಾಡೋದು, ಆ ಥರ ಆಪ್ಷನ್ ಐತಿ. ನಾನು ಈ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ, ಹೋಗಿ ಚೆಕ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.